ಬೆಂಗಳೂರಿನಲ್ಲಿ ಹೆಮಾರಿ ಕೊರೋನಾ ಟೆನ್ಷನ್ ಮತ್ತಷ್ಟು ಹೆಚ್ಚಾಗ್ತಿದೆ. ಸೋಂಕಿನ ಹಾಟ್ಸ್ಪಾಟ್ ರಾಜಧಾನಿ ಬೆಂಗಳೂರು ಆಗ್ತಾ ಇದೆಯಾ ಅನ್ನೋ ಆತಂಕ ಸೃಷ್ಟಿಯಾಗಿದೆ. ಯಾಕಂದ್ರೆ ಪತ್ತೆಯಾಗ್ತಾ ಇರೋ ಕೊರೋನಾ ಸೋಂಕಿನ ಅಂಕಿ ಸಂಖ್ಯೆಯಲ್ಲಿ ಬೆಂಗಳೂರು ಪಾಲು ಹೆಚ್ಚಾಗಿದೆ. ದಿನಕ್ಕೊಂದು ಲೆಕ್ಕ, ಹೊತ್ತಿಗೊಂದು ವರಸೆ. ಕರುನಾಡಿಗೆ ಕೊರೋನಾ ಮತ್ತೆ ಕೋಲಾಹಲ ಎಬ್ಬಿಸಿದೆ. ಸಿಕ್ಕವರಿಗೆ ಹೊಕ್ತಾ ಜೀವಗಳನ್ನು ನುಂಗಿ ಹಾಕ್ತಾ ಕೇಕೆ ಹಾಕ್ತಿದೆ. ಕರುನಾಡಿನಲ್ಲಿ ಕೊರೋನಾ ಅಟ್ಟಹಾಸ. ರಾಜಧಾನಿಗೆ ಕೋವಿಡ್ ಸೋಂಕಿನ ಹೊಡೆತ. ಬೆಂಗಳೂರಿನಲ್ಲೇ 90% ಕೇಸ್ ದಾಖಲು. ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಹೆಮಾರಿ ವೈರಸ್ಗೆ ಅಲ್ಲಲ್ಲಿ ಒಬ್ಬೊಬ್ಬರಾಗೆ ಬಲಿಯಾಗ್ತಿದ್ದಾರೆ. ಈ ಮಧ್ಯೆ ಒಮಿಕ್ರಾನ್ ಉಪತಳಿ JN.1 ಬೆಂಗಳೂರಿಗೆ ಆತಂಕ ತಂದಿಟ್ಟಿದೆ. ಇದರ ಮಧ್ಯೆ ಇವತ್ತು ರಾಜ್ಯದಲ್ಲಿ ಮತ್ತೆ ಕೊರೋನಾ ಅಬ್ಬರಿಸಿದೆ. ಮೊನ್ನೆ 22 ಮಂದಿ, ನಿನ್ನೆ 24 ಮಂದಿಗೆ ಹೊಕ್ಕಿದ್ದ ಕೊರೋನಾ ಇಂದು ತನ್ನ ಕಬಂದ ಬಾಹುವನ್ನ ವಿಸ್ತರಿಸಿದೆ. ಇಂದು ಏಕ್ದಮ್ 2 ಪಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದೆ. ರಾಜ್ಯದಲ್ಲಿಂದು ಒಟ್ಟು 78 ಮಂದಿಗೆ ಕೊರೋನಾ ಹೊಕ್ಕಿದೆ. ಈ ಪೈಕಿ 68 ಕೇಸ್ ಬೆಂಗಳೂರಿನಲ್ಲೇ ಇವೆ. ಇನ್ನು ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 175 ಆಗಿದ್ರೆ ಬೆಂಗಳೂರಿನಲ್ಲೇ ಒಟ್ಟು 161 ಸಕ್ರಿಯ ಪ್ರಕರಣಗಳಿವೆ. ಹೀಗೆ ರಾಜ್ಯದಲ್ಲಿ ಬೆಂಗಳೂರಿನಲ್ಲೇ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಿದೆ. ಅದರಲ್ಲೂ JN.1 ಉಪತಳಿ ಅದೆಷ್ಟು ಮಂದಿಗೆ ಹೊಕ್ಕಿದೆ ಅನ್ನೋದು ಇನ್ನೂ ಪತ್ತೆಯಾಗಬೇಕಿದೆ. ದೇವನಹಳ್ಳಿಯ ಮಕ್ಕಳ ಧಾಮದಲ್ಲಿದ್ದ ಮಗುವಿಗೆ ಪಾಸಿಟಿವ್. 99 ಮಕ್ಕಳ ಸ್ಯಾಂಪಲ್ ಸಂಗ್ರಹ. ಪೋಷಕರಿಗೆ ಆತಂಕ. ಬೆಂಗಳೂರಲ್ಲಿ ಕೊರೋನಾ ಆತಂಕ ಸೃಷ್ಟಿಸಿರುವಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ 9 ವರ್ಷದ ಮಗುವಿಗೆ ಕೊರೋನಾ ಹೊಕ್ಕಿದೆ. ನಲ್ಲೂರು ಬಳಿ ಇರುವ ಸ್ಪರ್ಶ ಮಕ್ಕಳ ಧಾಮದಲ್ಲಿದ್ದ ಮಗುವಿಗೆ ಪಾಸಿಟಿವ್ ಬಂದಿದೆ. ಜ್ವರ, ಕೆಮ್ಮು ಅಂತ ಟೆಸ್ಟ್ ಮಾಡಿಸಿದ್ದ ಮಗುವಿಗೆ ಕೊರೋನಾ ಹೊಕ್ಕಿರೋದು ಗೊತ್ತಾಗಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಮಿಸಿ ಕೊರೋನಾ ಟೆಸ್ಟ್ ಮಾಡಿದ್ದಾರೆ. 99 ಮಕ್ಕಳ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದಾರೆ. PPE ಕಿಟ್ ಧರಿಸಿಯೇ ಬಂದ ಸಿಬ್ಬಂದಿ ಕಂಡು ಮಕ್ಕಳು ಗಾಬರಿಯಾಗಿದ್ರು. ಸಿಟಿ ಜನರಿಗೆ ಹೆಚ್ಚಾಯಿತು ಕೆಮ್ಮು, ವೈರಲ್ ಇನ್ಫೆಕ್ಷನ್. ಕೊರೋನಾ ಬಗ್ಗೆ ಭಯ ಬೇಡ, ಎಚ್ಚರಿಕೆಯಿಂದ ಇರಿ ಅಂತ ಸರ್ಕಾರ ಹೇಳ್ತಿದೆ. ಆದ್ರೆ ಕೆಲವೊಂದು ವಿಚಾರಗಳು ನಗರದ ಜನರನ್ನ ಆತಂಕಕ್ಕೆ ತುತ್ತಾಗುವಂತೆ ಮಾಡಿವೆ. ಅಂದಹಾಗೆ ರಾಜ್ಯದಲ್ಲಿ ವರದಿಯಾಗ್ತಿರೋ ಕೊರೋನಾ ಕೇಸ್ಗಳ ಪೈಕಿ ಬೆಂಗಳೂರಿನಲ್ಲೇ 90% ಪ್ರಕರಣ ದಾಖಲಾಗ್ತಿವೆ. ರಾಜ್ಯದಲ್ಲಿ ಒಟ್ಟು 175 ಸಕ್ರಿಯ ಪ್ರಕರಣಗಳಿದ್ದು ಬೆಂಗಳೂರಲ್ಲೇ 161 ಕೇಸುಗಳಿವೆ. ಇನ್ನು ಬೆಂಗಳೂರಿನ 30% ಜನ ಕೆಮ್ಮು, ವೈರಲ್ ಇನ್ಫೆಕ್ಷನ್ ನಿಂದ ಬಳಲ್ತಿದ್ದಾರೆ. ಅದರಲ್ಲೂ ಮಕ್ಕಳೇ ಹೆಚ್ಚಾಗಿ ವೈರಲ್ ಇನ್ಫೆಕ್ಷನ್ಗೆ ತುತ್ತಾಗ್ತಿದ್ದಾರೆ. ಹೀಗಾಗಿ ಇದು ತಜ್ಞರಲ್ಲಿ ಆತಂಕ ಹುಟ್ಟಿಸಿದೆ. ಸದ್ಯ 50 ಸೋಂಕಿತರ ಸ್ಯಾಂಪಲ್ ಕಳಿಸಲಾಗಿದ್ದು ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ಗಾಗಿ ವೈದ್ಯಾಧಿಕಾರಿಗಳು ಎದುರು ನೋಡ್ತಿದ್ದಾರೆ. ಕೇಸಸ್ ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ ಚಿಲ್ಡ್ರಲ್ಲಿ ಈಗ ನೀವು ರೆಸ್ಪಿರೇಟರಿ ಸಿನ್ಸಿಯಲ್ ವೈರಸ್ ಅಂತ ಹೇಳ್ತೀವಲ್ಲ, ಆ ಥರ ಕೇಸ್ ಜಾಸ್ತಿ ಆಗಿದೆ. ಅಡಲ್ಟ್ಸಲ್ಲೂ ಸಹ ವೈರಲ್ ಇನ್ಫೆಕ್ಷನ್ ಜಾಸ್ತಿಯಾಗಿ ಇನ್ಫ್ಲೂಯೆನ್ಸಾ ವೈರಸಸ್ಸು, ಅಡಿನೋ ವೈರಸಸ್ಸಲ್ಲಿ ಕಾಮನ್ ಆಗಿದೆ. ಬಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕಡಿಮೆ. ಹಾಗಾಗಿ ಯಾರೂ ಕನ್ಸರ್ನ್ ಆಗೋದಿಲ್ಲ, ಗಾಬರಿ ಪಡುವಂತಿಲ್ಲ. ಕೊರೋನಾ ನಿಯಂತ್ರಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಜನರು ಕೂಡ ಸಾಧ್ಯವಾದಷ್ಟು ಮುನ್ನೆಚ್ಚರಿಕೆ ವಹಿಸಿ ಕೊರೋನಾ ಕಂಟಕದಿಂದ ಪಾರಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.